Hi, hello, namaste. This is Channappa Kanchi, Assistant Teacher, Social Science. I am teaching social science lessons. So, thanks to Presentations Social Science STF Karnataka Digital Group. Thank you. Okay, now I discuss about Tughlaq Dynasty 1320-1440. Ghiyasuddin Tughlaq 1320-1322, Muhammad bin Tughlaq 1325-1351, Firoz Shah Tughlaq 1351-1388, later Sultans 1388-1414. ಓಕೆ, ಒಂದು ವಿದ್ಯಾರ್ಥಿಗಳಿಗೆ ನಾವಿವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ತುಘಲಕ್ ಸಂತತಿಯ ಬಗ್ಗೆ. 1320ರಿಂದ 1414ರವರೆಗೆ ಆಳಿರ್ತಕ್ಕಂಥ ಈ ಒಂದು ಮನೆತನ ಘಿಯಾಸುದ್ದೀನ್ ತುಘಲಕ್ನ ಮೂಲಕ ಆರಂಭವಾಗಿ ಫಿರೋಜ್ ಶಾ ತುಘಲಕ್ ಅಂತಕ್ಕಂತಹ ಒಂದು ಮಹತ್ವದ ತುಘಲಕ್ನ ನಂತರದಲ್ಲಿ ಬಂದಂತ ಸುಲ್ತಾನರ ಮೂಲಕ ಇದು ಅವನತಿಯನ್ನು ಹೊಂದ್ತಾ ಇದೆ. ಓಕೆ, Ghiyasuddin Tughlaq. Tughlaq dynasty was founded by Ghiyasuddin Tughlaq. Tughlaq ಸಂತತಿ ಘಿಯಾಸುದ್ದೀನ್ ತುಘಲಕ್ಕನ ಮೂಲಕ ಆರಂಭವಾಯಿತು. ಈತನೇ ಇದರ ಸಂಸ್ಥಾಪಕ. Then Ghiyasuddin maintained peace and order in Delhi by implementing ಲಿಬರಲ್ ಅಡ್ಮಿನಿಸ್ಟ್ರೇಷನ್ ಪಾಲಿಸೀಸ್. ಘಿಯಾಸುದ್ದೀನ್ ಕೆಲವು ಉದಾರ ಆಡಳಿತಾತ್ಮಕ ನೀತಿಗಳ ಮೂಲಕ ದೆಹಲಿಯ ಶಾಂತಿ ಸುವ್ಯವಸ್ಥೆಯಿಂದ ಕೂಡಿದಂತ ಆಡಳಿತವನ್ನ ಸ್ಥಾಪನೆ ಮಾಡ್ತಾನೆ. ಈ ಸ್ಟ್ರೆಂಥೆನ್ಡ್ ದ ಬಾರ್ಡರ್ ಟು ಪ್ರಿವೆಂಟ್ ಮಂಗೋಲಿಯನ್ ಇನ್ವೆನ್ಷನ್. ಅಷ್ಟೇ ಅಲ್ಲ, ಮಂಗೋಲಿಯರ ದಾಳಿಯನ್ನು ತಡೆಗಟ್ಟಲಿಕ್ಕೆ ತನ್ನ ಒಂದು ಗಡಿಗಳನ್ನ ಭದ್ರಪಡಿಸಿಕೊಳ್ತಾನೆ ಘಿಯಾಸುದ್ದೀನ್ ತುಘಲಕ್. He built irrigation canals for the benefit of the farmers and lowered the taxes. ಅಷ್ಟೇ ಅಲ್ಲ ಮಕ್ಕಳೇ, ರೈತರಿಗಾಗಿ ಇಲ್ಲಿ ಕೃಷಿಗೆ ನೀರಾವರಿ ಕಾಲುವೆಗಳನ್ನು ನಿರ್ಮಿಸಿ ಭೂಕಂದಾಯವನ್ನ ಕಡಿಮೆ ಮಾಡ್ತಾನೆ. He established the postal system consisting of horsemen and runners. ಕುದುರೆ ಮತ್ತು ಕಾಲಾಳುಗಳ ಮೂಲಕ ಅಂಚೆ ಪದ್ಧತಿಯನ್ನ ಸಂಘಟಿಸ್ತಾನೆ. ಯಾವ ರೀತಿ ಅಂತಂದ್ರೆ, ಈಗ ಪೋಸ್ಟ್ಮನ್ಗಳು ಮನೆಗೆ ಬಂದು ಇಲ್ಲಿ ಅಂಚೆ ಪತ್ರಗಳನ್ನ ಕೊಡ್ತಾರಲ್ಲ, ಅದೇ ತರನಾಗಿ ಹಿಂದೆ ದೂರದ ಊರುಗಳಿಗೆ ಈ ಒಂದು ಅಂಚೆಗಳನ್ನ ಅಥವಾ ಪತ್ರಗಳನ್ನ ಸುದ್ದಿಯನ್ನು ತಲುಪಿಸಕ್ಕೆ ಕುದುರೆಗಳನ್ನ ಮತ್ತು ಕಾಲಾಳುಗಳನ್ನ ಇಲ್ಲಿ ಬಳಸ್ತಾ ಇದ್ರು. ಈ ಬಿಲ್ಟ್ ತುಘಲಕಾಬಾದ್ ಫೋರ್ಟ್ ನಿಯರ್ ಡೆಲ್ಲಿ. ನಂತರ ಘಿಯಾಸುದ್ದೀನ್ ತುಘಲಕ್ ಇಲ್ಲಿ ದೆಹಲಿ ಹತ್ರ ತುಘಲಕಾಬಾದ್ ಅನ್ನುವಂತ ಕೋಟೆಯನ್ನ ಕಟ್ಟಿಸ್ತಾನೆ. ಈ ಕನ್ಫರ್ಡ್ ಮಧುರೈ ವಾರಂಗಲ್ ಅಂಡ್ ಮೇಂಟೈನ್ ಲಾ ಅಂಡ್ ಆರ್ಡರ್ ಇನ್ ಗುಜರಾತ್ ಅಂಡ್ ಬೆಂಗಾಲ್. ವಾರಂಗಲ್ ಮತ್ತು ಮಧುರೈಗಳನ್ನ ವಶಪಡಿಸಿಕೊಂಡು ಗುಜರಾತ್ ಮತ್ತು ಬಂಗಾಳಗಳಲ್ಲಿ ಸುವ್ಯವಸ್ಥಿತವಾದಂತ ವ್ಯವಸ್ಥೆಯನ್ನ ಕಾಪಾಡ್ತಾನೆ. ದೆನ್ now discuss about Muhammad bin Tughlaq. He was a scholar of Persian and Arabic languages. Muhammad bin Tughlaq ಪರ್ಷಿಯನ್ ಮತ್ತು ಅರಬಿಕ್ ಭಾಷೆಗಳ ಪಾಂಡಿತ್ಯವನ್ನು ಪಡೆದಿದ್ದನು. He was an expert in mathematics, physics, medicine, Persian poetry, astronomy and other subjects. ಅಷ್ಟೇ ಅಲ್ಲ ಮಕ್ಕಳೇ, ಗಣಿತ, ಭೌತ ವಿಜ್ಞಾನ, ವೈದ್ಯಶಾಸ್ತ್ರ, ಪರ್ಷಿಯನ್ ಕಾವ್ಯ, ಖಗೋಳಶಾಸ್ತ್ರಗಳಲ್ಲೂ ಕೂಡ ಈತ ಪಾಂಡಿತ್ಯವನ್ನ ಅಥವಾ ಪರಿಣಿತಿಯನ್ನ ಪಡೆದಿದ್ದ. So he was a man of knowledge and he had a few abnormalities in his personality. ಅಪಾರ ಜ್ಞಾನವನ್ನ ಹೊಂದಿದ್ರು ಕೂಡ ಆತನ ವ್ಯಕ್ತಿತ್ವದಲ್ಲಿ ಕೆಲವು ಅಸಹಜತೆಗಳನ್ನ ನಾವು ಕಾಣಬಹುದಾಗಿದೆ. He was thinking ahead of his time, often centuries ahead.
ಆತನ ವ್ಯಕ್ತಿತ್ವದಲ್ಲಿ ಅಸಹಜತೆಯನ್ನು ಕಾಣ್ತಾ ಇದ್ವಿ ಮಕ್ಕಳೇ. ಹಾಗೆ ಮೊಹಮ್ಮದ್ ಬಿನ್ ತುಘಲಕನು ತನ್ನ ಕಾಲಕ್ಕಿಂತ ಹಲವು ಶತಮಾನಗಳ ಮುಂದೆ ನಿಂತು ಯೋಜನೆಯನ್ನ ಯೋಜಿಸ್ತಾ ಇದ್ದ. ಬಟ್ his officials neither had the integrity nor the maturity to implement his plans. ಆದರೆ ಅವನ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಂತ ಪಕ್ವತೆಯಾಗಲಿ ಪ್ರಾಮಾಣಿಕತೆಯಾಗಲಿ ಈ ಅಧಿಕಾರಿಗಳಲ್ಲಿ, ಆತನ ಆಸ್ಥಾನದಲ್ಲಿದ್ದ ಅಧಿಕಾರಿಗಳಿಗೆ ಇರಲಿಲ್ಲ. Then Muhammad bin Tughlaq administrative reforms. First, revenue systems or revenue reforms. ಮೊಹಮ್ಮದ್ ಬಿನ್ ತುಘಲಕನ ಆಡಳಿತದ ಸುಧಾರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಅದರಲ್ಲಿ ಮೊದಲಿಗೆ ಕಂದಾಯ ವ್ಯವಸ್ಥೆ. So an official's record that had all the details of lands of the empire was implemented by him. ಸಾಮ್ರಾಜ್ಯದ ಭೂಕಂದಾಯಕ್ಕೆ ಸಂಬಂಧಿಸಿದಂತ ಭೂಮಿಯ ಎಲ್ಲ ವಿವರಗಳನ್ನ ಅಧಿಕೃತ ದಾಖಲೆಗಳಿರುವಂತಹ ಪುಸ್ತಕವನ್ನ ಜಾರಿಗೆ ತಂದಿದ್ದ. So he established departments of agriculture. The uncultivated lands were made cultivable. ನಂತರ ಕೃಷಿ ಇಲಾಖೆಯನ್ನು ಸ್ಥಾಪಿಸಿ ಕೃಷಿ ಇಲಾಖೆಗೆ ಒಳಪಡದಂತಹ ಭೂಮಿಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಲಿಕ್ಕೆ ರೈತರಿಗೆ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದ. And various schemes were implemented to provide financial assistance to the farmers. ಅದಕ್ಕಾಗಿ ಈತ ಏನ್ ಮಾಡಿದಂತಂದ್ರೆ ಇಲ್ಲಿ ಹಲವಾರು ಕೃಷಿಯ ಸುಧಾರಣೆಗಳನ್ನ ಜಾರಿಗೆ ತಂದಿದ್ದ. ಹಲವಾರು ತೆರಿಗೆಗಳಲ್ಲಿ ರೈತರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದ. ಹಾಗೆ ರೈತರಿಗೆ ಆರ್ಥಿಕವಾಗಿ ಸಹಾಯವನ್ನು ಕೂಡ ಮಾಡ್ತಾ ಇದ್ದ. But the farmers of Doha had to pay higher land taxes during his time. ಆದರೆ ಇಲ್ಲಿ ದೋಹಾ ಪ್ರದೇಶದ ರೈತರಿಗೂ ಈತನ ಕಾಲದಲ್ಲಿ ಹೆಚ್ಚು ಭೂಕಂದಾಯವನ್ನು ಕಟ್ಟಬೇಕಾಗಿತ್ತು. Then administrative reforms, setting of his capital. ಇಲ್ಲಿ ಮತ್ತೊಂದು ಆಡಳಿತಾತ್ಮಕ ಸುಧಾರಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಇಲ್ಲಿ ಸೆಟ್ಟಿಂಗ್ ಆಫ್ ಹಿಸ್ ಕ್ಯಾಪಿಟಲ್, ರಾಜಧಾನಿಯ ವರ್ಗಾವಣೆ. ನೀವು ನೋಡ್ತಾ ಇದ್ದೀರಾ ಮ್ಯಾಪ್ ಅಲ್ಲಿ ಈ ಭಾಗದಲ್ಲಿ ದೆಹಲಿ ಇದೆ ಮಕ್ಕಳೇ, ಇನ್ನ ಈ ಭಾಗದಲ್ಲಿ ದೇವಗಿರಿ ಇದೆ. ಹಾಗಾದ್ರೆ ನೋಡೋಣ ಈ ಕುರಿತಾಗಿ ಏನಿದೆ ಅಂತ ಹೇಳಿ. ಮೊಹಮ್ಮದ್ ಬಿನ್ ತುಘಲಕ್ ಶಿಫ್ಟೆಡ್ his capital from Delhi to Devagiri in central India. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನ ದೆಹಲಿಯಿಂದ ಮಧ್ಯ ಭಾರತದಲ್ಲಿದ್ದಂತ ದೇವಗಿರಿಗೆ ವರ್ಗಾಯಿಸ್ತಾನೆ, ಇಲ್ಲಿಂದ ಇಲ್ಲಿಗೆ. There are two main reasons behind his move. ಇದಕ್ಕೆ ಮುಖ್ಯವಾಗಿ ಎರಡು ಉದ್ದೇಶಗಳನ್ನ ಹೊಂದಿದ್ದ. To establish the capital city at the center of the vast empire and to protect the capital city from foreign invasion. ಇಲ್ಲಿ ಮುಖ್ಯವಾದ ಎರಡು ಕಾರಣಗಳನ್ನು ಹೊಂದಿದ್ದ. ಏನಂದ್ರೆ ಇಲ್ಲಿ ದೇವಗಿರಿ ಭಾರತದ ಕೇಂದ್ರ ಭಾಗದಲ್ಲಿ ಇತ್ತು. ಇಲ್ಲಿ ರಾಜಧಾನಿಯನ್ನ ಸ್ಥಾಪನೆ ಮಾಡಿದ್ರೆ ವಿಶಾಲ ಸಾಮ್ರಾಜ್ಯವನ್ನ ಆಳಬಹುದಾಗಿತ್ತು ಅಂತ ಒಂದು ಕಾರಣ. ಆದ್ರೆ ಇನ್ನೊಂದು, ದೆಹಲಿ ಇಲ್ಲಿ ಪರಕೀಯರ ದಾಳಿಗೆ ಬಹಳಷ್ಟು ಬೇಗನೆ ತುತ್ತಾಗ್ತಾ ಇತ್ತು. ಆ ಕಾರಣದಿಂದ ಈ ಒಂದು ಕೇಂದ್ರ ಭಾಗದಲ್ಲಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೇ ಆಗಿದ್ರೆ ಪರಕೀಯರ ಅಂದ್ರೆ ವಿದೇಶಿಯರ ದಾಳಿಯನ್ನ ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇತ್ತು ಅನ್ನುವಂತ ಒಂದು ಅನುಕೂಲತೆಯನ್ನು ಇಟ್ಕೊಂಡು ಏನ್ ಮಾಡಿದ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡುವಂತ ಆಡಳಿತ ಸುಧಾರಣೆಯನ್ನ ಮಾಡ್ಲಿಕ್ಕೆ ಕೈ ಹಾಕ್ತಾನೆ. Setting his capital. So the plan of good, proper precautions were not taken to implement these. So ರಾಜಧಾನಿಯ ವರ್ಗಾವಣೆ ಯೋಜನೆ ಉತ್ತಮವಾಗಿದ್ರು ಕೂಡ ಸ್ಥಳಾಂತರಕ್ಕೆ ಸೂಕ್ತ ಏರ್ಪಾಡುಗಳನ್ನ ಕೈಗೊಂಡಿರ್ಲಿಕ್ಕಿಲ್ಲ ಅಥವಾ ಕೈಗೊಂಡಿರ್ಲಿಲ್ಲ. ಇದರ ಪರಿಣಾಮವಾಗಿ ಇಲ್ಲಿ ಅಸಂಖ್ಯಾತ ಜನ, ಇಲ್ಲಿ ಸಾಮಾನ್ಯ ಜನ ಇಲ್ಲಿ ಸಂಕಷ್ಟಕ್ಕೆ ಈಡಾಗ್ತಾರೆ, ಸೂಕ್ತ ಏರ್ಪಾಡುಗಳು ಇರದೇ ಇರುವ ಕಾರಣದಿಂದ. ಯಾಕೆ ಅಂತಂದ್ರೆ ಇಲ್ಲಿ ಇತಿಹಾಸಕಾರರು ಹೇಳ್ತಾರೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನ ಬದಲಾವಣೆ ಮಾಡುವಾಗ, ವರ್ಗಾವಣೆ ಮಾಡುವಾಗ
ಇಡೀ ಜನ ಮತ್ತು ಅಲ್ಲಿರ್ತಕ್ಕಂಥ ಪಶು ಪ್ರಾಣಿ ವೃದ್ಧಾದಿಗಳು ಕೂಡ ಅಲ್ಲಿಗೆ ಬರಬೇಕು ಅನ್ನುವಂಥ ಆದೇಶವನ್ನು ಅಧಿಕಾರಿಗಳು ಮಾಡ್ತಾರಂತೆ. ಈ ಕಾರಣದಿಂದ ಇಲ್ಲಿಂದ ದೆಹಲಿಯಿಂದ ದೇವಗಿರಿಗೆ ಹೋಗೋದ್ರ ಹೊತ್ತಿಗಾಗ್ಲೇ ಸಾಕಷ್ಟು ಜನ ಸಾವನ್ನಪ್ತಾರೆ. ಸಾಕಷ್ಟು ಪಶು ಪ್ರಾಣಿಗಳು ಎಲ್ಲವೂ ಕೂಡ ಏನಾಗ್ತವೆ, ಸಾವನ್ನಪ್ತವೆ. ಇದರಿಂದ ಬಹಳಷ್ಟು ಜನಸಾಮಾನ್ಯರಿಗೆ ಇಲ್ಲಿ ಸಂಕಷ್ಟ ಬಂದೊದಗುತ್ತೆ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ ಮಕ್ಕಳೇ. Then Muhammad bin Tughlaq administrative reforms and experiment of symbolic coins. ನಂತರದ ಮೊಹಮ್ಮದ್ ಬಿನ್ ತುಘಲಕನ ಮತ್ತೊಂದು ಆಡಳಿತ ಸುಧಾರಣೆ ಏನು ಅಂದ್ರೆ ಸಾಂಕೇತಿಕ ನಾಣ್ಯ ಪ್ರಯೋಗ. So the value of the currency was made adjusted to value of gold and silver coins in circulation of his time. ನಾಣ್ಯಗಳ ಮೌಲ್ಯಗಳನ್ನು ತನ್ನ ಕಾಲದ ಬಂಗಾರ ಮತ್ತು ಬೆಳ್ಳಿಯ ಮೌಲ್ಯಕ್ಕೆ ಸರಿ ಹೊಂದುವಂತೆ ಮಾಡಿದನು. So he brought gold coin named dinar and silver coin named adil into circulations. The coin was aesthetically designed. ದಿನಾರ್ ಎಂಬ ಬಂಗಾರದ ನಾಣ್ಯವನ್ನ ಹಾಗೂ ಅದಿಲಿ ಅಂತಕ್ಕಂತಹ ಬೆಳ್ಳಿಯ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಇವುಗಳು ಕೂಡ ಕಲಾತ್ಮಕವಾದಂತಹ ವಿನ್ಯಾಸಗಳನ್ನ ಹೊಂದಿದ್ವು. After a few years, the copper and brass coins were also brought into circulation symbolically. ನಂತರ ಈ ಒಂದು ಕೆಲವು ವರ್ಷಗಳ ನಂತರ ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನ ಚಲಾವಣೆಗೆ ತರ್ತಾನೆ. Then minting coins was not vested with the government alone. ನಾಣ್ಯಗಳನ್ನು ಟಂಕಿಸುವುದು ಸರ್ಕಾರದ ಏಕಸ್ವಾಮ್ಯವಾಗಿರಲಿಲ್ಲ. So families who are traditional rights to mint coins were also there. ಪರಂಪರಾನುಗತವಾಗಿ ನಾಣ್ಯಗಳನ್ನು ಟಂಕಿಸುವ ಹಕ್ಕನ್ನು ಹೊಂದಿದ ಮನೆತನಗಳಿದ್ವು. The coins were minted more than the required numbers without the permission of the Sultan. ಯಾವಾಗ ಪರಂಪರಾಗತವಾಗಿ ನಾಣ್ಯಗಳನ್ನು ಟಂಕಿಸುವಂತ ಮನೆತನಗಳಿದ್ವಲ್ಲ, ಅವುಗಳು ಸುಲ್ತಾನ ಅನುಮತಿಯನ್ನ ಪಡೆದೇ ಅಗತ್ಯಕ್ಕಿಂತ ಹೆಚ್ಚು ನಾಣ್ಯಗಳನ್ನ ಟಂಕಿಸುವುದ್ರ ಮೂಲಕ ಆರ್ಥಿಕ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ತಲೆದೂರುವಂತೆ ಮಾಡ್ತಾರೆ. This resulted in chaos. ಇದರಿಂದ ಆರ್ಥಿಕ ಅವ್ಯವಸ್ಥೆಯನ್ನ ಈ ಒಂದು ನಾಣ್ಯಗಳ ವ್ಯವಸ್ಥೆಯ ಮೂಲಕ ನಾವು ಕಾಣಬಹುದಾಗಿದೆ. The state treasury become empty due to ಇದರಿಂದಾಗಿ ಏನಾಯ್ತು ಅಂತಂದ್ರೆ ಇಲ್ಲಿ ಅಧಿಕವಂತ ವೆಚ್ಚದಾಯಕದಿಂದಾಗಿ ಮತ್ತೆ ಈ ರೀತಿಯ ಒಂದು ಸುಧಾರಣೆಗಳಿಂದ ಒಂದು ರಾಜ್ಯದ ಖಜಾನೆ ಅಂದ್ರೆ ಆ ಒಂದು ಟ್ರೆಜರಿ ವ್ಯವಸ್ಥೆ ಏನಾಗುತ್ತೆ, ಇಲ್ಲಿ ಖಾಲಿಯಾಗಿ ಹೋಗುತ್ತೆ. ಕಾಸ್ಟ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆರಿಮೆಂಟ್ಸ್, ಇಲ್ಲಿ ಅತ್ಯಂತ ದುಬಾರಿ ವೆಚ್ಚದಾಯಕವಾದಂತಹ ಆಡಳಿತಾತ್ಮಕ ಪ್ರಯೋಗಗಳಿಂದಾಗಿ. ಅಂಡ್ ಸರ್ವರ್ ಡ್ರಾಫ್ಟ್, ಇಲ್ಲಿ ಭೀಕರ ಬರಗಾಲದಿಂದಾಗಿ. ದೆನ್ ದ ಶಿಫ್ಟಿಂಗ್ ಆಫ್ ಕ್ಯಾಪಿಟಲ್ ಸಿಟಿ, ಇಲ್ಲಿ ರಾಜಧಾನಿಯನ್ನ ವರ್ಗಾವಣೆ ಸ್ಥಳಾಂತರ ಮಾಡಿದ್ರಿಂದಾಗಿ ಈ ಎಲ್ಲಾ ಕಾರಣದಿಂದ ರಾಜ್ಯದ ಭಂಡಾರ ಮತ್ತು ಖಜಾನೆ ಏನಾಗುತ್ತೆ ಅಂತಂದ್ರೆ ಖಾಲಿಯಾಗಿ ಹೋಗುತ್ತೆ ಮಕ್ಕಳೇ, ಬರಿದಾಗಿ ಹೋಗುತ್ತೆ. The process of relocating the capital back and other measures, ಎಲ್ಲಾ ಕಾರಣದಿಂದ ಏನಾಯ್ತು ಅಂತಂದ್ರೆ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ರಾಜ್ಯ ಭಂಡಾರ ಖಾಲಿ ಆಯ್ತು ಅಂತ ಹೇಳ್ಬೋದು. Then Muhammad bin Tughlaq Deccan policy, ಮೊಹಮ್ಮದ್ ಬಿನ್ ತುಘಲಕನ ದಕ್ಕನ್ ನೀತಿ. So Muhammad bin Tughlaq implemented his administrative in the areas conferred by him in Deccan. ಮೊಹಮ್ಮದ್ ಬಿನ್ ತುಘಲಕ್ ದಕ್ಕನ್ ನಲ್ಲಿ ಗೆದ್ದ ಪ್ರದೇಶಗಳನ್ನು ನೇರವಾಗಿ ತನ್ನ ಆಡಳಿತವನ್ನ ಜಾರಿಗೊಳಿಸಿದ್ದಾನೆ. ವಾರಂಗಲ್ ಅಂಡ್ ಕಾಕತೀಯಾಸ್, ಇಲ್ಲಿ ಕಾಕತೀಯ ರಾಜಧಾನಿ ವಾರಂಗಲ್ ಅನ್ನು ಕೂಡ ವಶಪಡಿಸಿಕೊಳ್ತಾನೆ. He also destroyed the ದೋರಸಮುದ್ರ ಅಂಡ್ ಕ್ಯಾಪಿಟಲ್ ಸಿಟಿ ಆಫ್ ಹೊಯ್ಸಳ, ಇಲ್ಲಿ ದೋರಸಮುದ್ರ ಹೊಯ್ಸಳ ರಾಜಧಾನಿಯನ್ನು ಧ್ವಂಸಗೊಳಿಸ್ತಾನೆ. ಸೊ
Madurai of the South India was conquered and Jalal